Hello students, ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಪ್ರಾಬ್ಲಮ್ 3D geometry. Okay, let alpha, beta, gamma be the coordinates of foot of perpendicular drawn from a point 542 on a line r bar is equal to minus I plus 3j plus k plus lambda times of 2I plus 3j minus k. Then length of projection of a vector alpha plus beta plus gamma, alpha I cap plus beta j cap plus gamma k cap on a vector 6I plus 2j plus 3k. Okay, so question again ಕೇಳಿದಾನೆ first alpha beta gamma is coordinate of a foot of perpendicular. Okay, so ಇದು foot of perpendicular of a point 542 on this line. ಕರೆಕ್ಟಾ? ಸೊ ಅಲ್ಲಿ ಫಸ್ಟಿಗೆ ಆಲ್ಫಾ ಬೀಟಾ ಗಾಮಾ ಬೇಕು. ಆಲ್ಫಾ ಬೀಟಾ ಗಾಮಾ ಸಿಕ್ಕ ಮೇಲೆ ಆಲ್ಫಾ ಐ ಪ್ಲಸ್ ಬೀಟಾ ಜೆ ಪ್ಲಸ್ ಗಾಮಾ ಕೆ ದಿಸ್ ಈಸ್ ಎ ವೆಕ್ಟರ್. ಅಲ್ಲಿ ಪ್ರೊಜೆಕ್ಷನ್ ಆಫ್ ಎ ಬಾರ್ ಆನ್ ಬಿ ಬಾರ್ ಥರ ಕೇಳಿದ್ದಾರೆ. ಓಕೆ, ಫಸ್ಟ್ ನನಗೆ ಏನು ಬೇಕು ಎಲ್ಲ ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ಕಾನ್ಸೆಪ್ಟ್, ಸೊ ನನಗೆ ಯಾವ್ಯಾವ ಕಾನ್ಸೆಪ್ಟ್ಸ್ ಬೇಕು? ಫಸ್ಟ್ ಪಾಯಿಂಟ್ ಇಫ್ ಎ ಈಸ್ ಈಕ್ವಲ್ ಟು, ಇದರಲ್ಲಿ ಫಸ್ಟ್ ಪಾಯಿಂಟ್ ಇಫ್ ಎ ಆಫ್ x1, y1, z1 and b of x2, y2, z2, then ab is equal to, ಅಲ್ಲಿ ab is equal to ಏನಾಗುತ್ತೆ, ab or ab ವೆಕ್ಟರ್ ಅಂತ ಕರಿತೀವಿ. ಸೊ ab is equal to ಏನಾಗುತ್ತೆ ಅಲ್ಲಿಗೆ x2 ಮೈನಸ್ x1 ಅಂದರೆ a ಫಸ್ಟು ಬಿ ನೆಕ್ಸ್ಟ್ ಆದರೆ ಫೈನಲ್ ಮೈನಸ್ ಫಸ್ಟ್. ಓಕೆನಾ? x2 ಮೈನಸ್ x1, y2 ಮೈನಸ್ y1, z2 ಮೈನಸ್ z1. ಇದು ಫಸ್ಟ್ ಪಾಯಿಂಟ್. ಈಗ ಸೆಕೆಂಡ್ ಪಾಯಿಂಟ್ ಏನು? ಇಫ್ ಯಾವುದಾದ್ರು ಒಂದು ವೆಕ್ಟರ್ ಎ ಬಾರ್ ಅಂತ ಅಂತೀನಿ. ಎ ಬಾರ್ ಈಸ್ ಈಕ್ವಲ್ ಟು ಲೈಕ್ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಆ್ಯಂಡ್ ಬಿ ಬಾರ್ ಈಸ್ ಈಕ್ವಲ್ ಟು ಯಾರು ಅಂತ ಹೇಳೋಣ, ಎ ಐ ಕ್ಯಾಪ್ ಪ್ಲಸ್ ಬಿ ಜೆ ಕ್ಯಾಪ್ ಪ್ಲಸ್ ಸಿ ಕೆ ಕ್ಯಾಪ್ ಅಂತ ಅಂತೀನಿ. ಓಕೆನಾ? ದೆನ್ if a bar is equal to a bar is perpendicular to b bar, then condition ಏನು? a bar dot b bar is equal to 0, nothing but ಇದು coefficient product like xa plus yb plus zc is equal to 0 ಅಂದರೆ ಇದು i coefficient, ಇದರದ್ದು i, ಇದರದ್ದು j, ಆಮೇಲೆ ಇದರದ್ದು k coefficients, ಇದು ಪ್ರಾಡಕ್ಟ್ ಸಮ್ is equal to ಏನಾಗುತ್ತೆ ಅಲ್ಲಿಗೆ 0 ಯಾವಾಗ ಪರ್ಪೆಂಡಿಕ್ಯುಲರ್ ಇದ್ದರೆ. ಕರೆಕ್ಟಾ? ಇದು ಸೆಕೆಂಡ್ ಕಾನ್ಸೆಪ್ಟ್. ಥರ್ಡ್ ಕಾನ್ಸೆಪ್ಟ್, ಇಫ್ ಎ ಲೈನ್ ಈಸ್ ಈಕ್ವೇಷನ್ ಆಫ್ ಅ ಲೈನ್ ಏನಂತ ಹೇಳಲಿ, ಎಕ್ಸ್ ಮೈನಸ್ x1 ಬೈ ಎ ಈಸ್ ಈಕ್ವಲ್ ಟು ವೈ ಮೈನಸ್ y1 ಬೈ ಬಿ ಈಸ್ ಈಕ್ವಲ್ ಟು ಝೆಡ್ ಮೈನಸ್ z1 ಬೈ ಸಿ. ಆರ್ ಇನ್ನೊಂದು ಫಾರ್ಮಲ್ಲಿ ಇರ್ಬೋದು, ಆರ್ ಬಾರ್ ಈಸ್ ಈಕ್ವಲ್ ಟು ಎ ಬಾರ್ ಪ್ಲಸ್ ಲ್ಯಾಂಬ್ಡಾ ಬಿ ಬಾರ್. ಈ ಥರ ಇದ್ದಾಗ ಎನಿ ಪಾಯಿಂಟ್ ಆನ್ ಎ ಲೈನ್ ಅಂತ ತಗೊಂಡ್ರೆ, ಎನಿ ಪಾಯಿಂಟ್ ಆನ್ ಎ ಲೈನ್. ಓಕೆನಾ? ಎನಿ ಪಾಯಿಂಟ್ ಆನ್ ಎ ಲೈನ್, ನಥಿಂಗ್ ಬಟ್ ಇದಕ್ಕೆ ಏನು ಕರಿತೀವಿ, ಅನದರ್ ನೇಮು ಪ್ಯಾರಾಮೆಟ್ರಿಕ್ ಪಾಯಿಂಟ್. ಸೊ ಎನಿ ಪಾಯಿಂಟ್ ಅನ್ನಲ್ಲಿ ನಥಿಂಗ್ ಬಟ್ ಪ್ಯಾರಾಮೆಟ್ರಿಕ್ ಪಾಯಿಂಟ್. ಸೊ ಪ್ಯಾರಾಮೆಟ್ರಿಕ್ ಪಾಯಿಂಟ್ ಏನಂತ ತಗೋಬೋದು ನಾನು? ಸೊ ಪ್ಯಾರಾಮೆಟ್ರಿಕ್ ಪಾಯಿಂಟ್ ಈಸ್ ಎಕ್ಸ್ ವೈ ಝೆಡ್ ವಿಚ್ ಈಸ್ ಈಕ್ವಲ್ ಟು ಇದಿಷ್ಟು ಲ್ಯಾಂಬ್ಡಾ ಅಂತ ಅಂತೀವಿ. ಲ್ಯಾಂಬ್ಡಾ ಅಂತ ತಗೊಂಡು ಅಲ್ಲಿ ವೇರಿಯಬಲ್ ಲ್ಯಾಂಬ್ಡಾ ಅಂತ ಕನ್ಸಿಡರ್ ಮಾಡಿ ಏನು ಬರೀತಿದ್ದ, ಎಕ್ಸ್ ವೈ ಝೆಡ್ ಡೈರೆಕ್ಟ್ ಟೈಮ್ ಬರೀಬೋದು x1 ಪ್ಲಸ್ ಎ ಲ್ಯಾಂಬ್ಡಾ, y1 ಪ್ಲಸ್ ಬಿ ಲ್ಯಾಂಬ್ಡಾ, z1 ಪ್ಲಸ್ ಸಿ ಲ್ಯಾಂಬ್ಡಾ. ಇದು ಪ್ಯಾರಾಮೆಟ್ರಿಕ್ ಪಾಯಿಂಟ್ ಅಂತ ಹೇಳ್ತೀವಿ. ಇಲ್ಲ ಎನಿ ಪಾಯಿಂಟ್ ಅನ್ನೇ ಲೈನ್. ಸೊ ಆ ಲೈನ್ ಮೇಲೆ ಯಾವ್ದಾದ್ರು ಒಂದು ಪಾಯಿಂಟ್ನ ಕೇಳಿದ್ರೆ ನಥಿಂಗ್ ಬಟ್ ಮೀನಿಂಗ್ ಏನು, ಪ್ಯಾರಾಮೆಟ್ರಿಕ್ ಪಾಯಿಂಟ್. ಇದಾದ್ಮೇಲೆ ಇನ್ನೊಂದು ಪಾಯಿಂಟ್ ಇದೆ, ಲಾಸ್ಟ್ ಪಾಯಿಂಟ್, ಪ್ರೊಜೆಕ್ಷನ್ ಆಫ್ ಎ ಬಾರ್ ಆನ್ ಬಿ ಬಾರ್. ಪ್ರೊಜೆಕ್ಷನ್ ಆಫ್ ಎ ಬಾರ್ ಆನ್ ಬಿ ಬಾರ್ ಈಸ್ ಫಾರ್ಮುಲಾ ಏನು? ಎ ಬಾರ್ ಡಾಟ್ ಬಿ ಬಾರ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್. ಇದು ಪ್ರೊಜೆಕ್ಷನ್, ಗೊತ್ತಲ್ಲ? ಸೊ ಇಷ್ಟು ಪಾಯಿಂಟ್ಸ್ ಗೊತ್ತಿದ್ರೆ ಸಾಕು ನನಗೆ. ಓಕೆನಾ? ಸಾಕು ಅಂದರೆ ಎಷ್ಟೋ ಹೆವಿ ಇದ್ದಾವೆ ಪಾಯಿಂಟ್ಸು, ಬಟ್ ಈ ಕ್ವಶನಿಗೆ ಇಷ್ಟು ಅಂತೂ ಇಂಪಾರ್ಟೆಂಟ್ ಬೇಕೇ ಬೇಕು. ಓಕೆನಾ? ಸೊ ಈ 4 ಪಾಯಿಂಟ್ ಸಿಕ್ಕರೆ ಸಾಕು. ಈ ಕ್ವಶನ್ ಸ್ಟಾರ್ಟ್ ಮಾಡೋಣ. ಕ್ವಶನ್ ಏನು? ಆಲ್ಫಾ ಬೀಟಾ ಗಾಮಾ ಆರ್ ಕೋಆರ್ಡಿನೇಟ್ ಆಫ್ ಎ ಫೂಟ್ ಆಫ್ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ಎ ಪಾಯಿಂಟ್ 542 ಆನ್ ದಿಸ್ ಲೈನ್. ಓಕೆನಾ? ಸೊ ಫಸ್ಟ್ ಪಾಯಿಂಟ್ ಬರೀತೀನಿ, ಅಂದರೆ ಗ್ರಾಫ್ ಬರೆಯೋಕೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಅಬ್ಸರ್ವ್ ಮಾಡಿರಲಿ. ದೆರ್ ಈಸ್ ಎ ಪಾಯಿಂಟ್ ವಿಚ್ ಈಸ್ 5, 4, 2. Okay, there is a line
ಈ ಲೈನ್ ಈಕ್ವೇಷನ್ ಏನು ತಗೊಳ್ಳಿ, ಈ ಲೈನ್ ಈಕ್ವೇಷನ್ ಬಂದುಬಿಟ್ಟು ಆಲ್ರೆಡಿ ಗೊತ್ತು ನನಗೆ ಮೈನಸ್ ಐ ಕ್ಯಾಪ್ ಪ್ಲಸ್ 3j ಪ್ಲಸ್ ಕೆ ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಇಂಟು ಏನು ಕೊಡ್ತಾನೆ 2i 3j ಮೈನಸ್ ಕೆ 2i ಕ್ಯಾಪ್ ಪ್ಲಸ್ 3j ಮೈನಸ್ ಕೆ ಕ್ಯಾಪ್. ಓಕೆನಾ, ಇದು ಆರ್ ಬಾರ್ ಇಸ್ ಈಕ್ವಲ್ ಟು ಲೈನ್. ಕರೆಕ್ಟಾ? ಸೊ ನನಗೇನು ಬೇಕು, ಇವಿಬ್ಬರದ್ದು ಶಾರ್ಟೆಸ್ಟ್ ಡಿಸ್ಟೆನ್ಸ್. ಕರೆಕ್ಟಾಗಿ ಡಿಸ್ಟೆನ್ಸ್ ಬಿಟ್ವೀನ್ ಏನು ಕೇಳಿದ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ನಥಿಂಗ್ ಬಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಈ ಪಾಯಿಂಟ್ ಬೇಕು. ಈ ಪಾಯಿಂಟ್ನ ಸದ್ಯಕ್ಕೆ ಪಿ ಅಂತ ಅಂತೀನಿ. ಓಕೆನಾ, ವೇರ್ ಪಿ ಈಸ್ ಆಲ್ಫಾ ಕಮ ಬೀಟಾ ಕಮ ಗಾಮ. ಓಕೆನಾ, ಸೊ ವೇರ್ ಪಿ ಈಸ್ ಏನು ಕೊಟ್ಟಿದ್ದಾನೆ, ಪಿ ಈಸ್ ಆಲ್ಫಾ ಕಮ ಬೀಟಾ ಕಮ ಗಾಮ. ಅದ್ರ ಬಗ್ಗೆ ಲಾಸ್ಟ್ ನೋಡೋಣ. ಸೊ ಅಲ್ಲಿಗೆ ಪಿ ಏನಾಗಬೇಕು ಬೇಕು, ಪಿ ಈಸ್ ಎನಿ ಪಾಯಿಂಟ್. ಇದು ಎನಿ ಪಾಯಿಂಟ್ ಆನ್ ಎ ಲೈನ್. ಎನಿ ಪಾಯಿಂಟ್ ಅಂದರೆ ನಥಿಂಗ್ ಬಟ್ ಏನು, ಪ್ಯಾರಾಮೆಟ್ರಿಕ್ ಪಾಯಿಂಟ್ ಪಿ. ಓಕೆನಾ, ಸೊ ಪ್ಯಾರಾಮೆಟ್ರಿಕ್ ಪಾಯಿಂಟ್ ಬೇಕು. ಪ್ಯಾರಾಮೆಟ್ರಿಕ್ ಪಾಯಿಂಟ್ ಏನಾಗುತ್ತೆ ಅಲ್ಲಿಗೆ, ಸೊ ಇದ್ರದ್ದನ್ನು ಹೆಂಗೆ ಬರಿಬೋದು, ಪ್ಯಾರಾಮೆಟ್ರಿಕ್ ಪಾಯಿಂಟ್ ಪಿ ಈಸ್ ಈಕ್ವಲ್ ಟು ಏನಂತ ಬರಿಬೋದು ನಾನು, ಪಿ ಆಫ್, ಇದನ್ನು ಅಬ್ಸರ್ವ್ ಮಾಡಿರಲಿ, ಪಿ ಆಫ್ ಈ ಕೋಎಫಿಷಿಯಂಟನ್ನು -1 ಪ್ಲಸ್ ಲ್ಯಾಂಬ್ಡಾ ಇಂಟು 2ನ. ಸೊ ಅಲ್ಲಿ ಏನು ಬರೀ ಇದನ್ನ, ಸೊ ಪಿ ಪಾಯಿಂಟ್ ಏನಾಯ್ತು -1 ಪ್ಲಸ್ 2 ಲ್ಯಾಂಬ್ಡಾ, ಇದು ಐ ಕೋಎಫಿಷಿಯಂಟ್. ಈಗ ಜೆ ಕೋಎಫಿಷಿಯಂಟ್ ಅಬ್ಸರ್ವ್ ಮಾಡಿರಿ, 3 ಪ್ಲಸ್ ಲ್ಯಾಂಬ್ಡಾ ಇಂಟು 3, ಅಲ್ಲಿಗೆ ಏನಾಗ್ತಿದ್ದು 3 ಪ್ಲಸ್ 3 ಲ್ಯಾಂಬ್ಡಾ. ಆ್ಯಂಡ್ ಕೆ ಕೋಎಫಿಷಿಯಂಟು 1 ಮೈನಸ್ ಲ್ಯಾಂಬ್ಡಾ. ಕರೆಕ್ಟಾ? ಇದ್ಯಾರಿದು ಪಿ ಈಸ್ ಎ ಪ್ಯಾರಾಮೆಟ್ರಿಕ್ ಪಾಯಿಂಟ್. ಓಕೆನಾ, ಸೊ ಪ್ಯಾರಾಮೆಟ್ರಿಕ್ ಪಾಯಿಂಟ್ ಸಿಕ್ತು. ನನಗೇನು ಬೇಕೀಗ, ನನಗೆ ಗೊತ್ತಿರೋ ಪ್ರಕಾರ ದಿಸ್ ಎ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಲೈನ್. ಈ ಲೈನ್ ಮೇಲೆ ಒಂದು ವೆಕ್ಟರ್ ಇದೆ. ಈ ಲೈನ್ ಮೇಲೆ ಇರೋ ವೆಕ್ಟರ್ ಯಾರು, ವಿಚ್ ಈಸ್ ಬಿ ಬಾರ್. ದಿಸ್ ಈಸ್ ಅ ಬಿ ಬಾರ್. ಕರೆಕ್ಟಾ? ಸೊ ಇದು ಬಿ ಬಾರ್ ವೆಕ್ಟರ್. ಕರೆಕ್ಟಾ? ಸೊ ಅಲ್ಲಿಗೆ ನನಗೇನು ಬೇಕೀಗ, ಎ ಪಿ ಬೇಕು. ಎ ಪಿ ಬಾರ್ ಈಸ್ ಈಕ್ವಲ್ ಟು, ಇಲ್ಲಾಂದರೆ ಎ ಪಿ ಪಾಯಿಂಟ್. ಓಕೆನಾ, ಸೊ ಎ ಈಸ್ ಈಕ್ವಲ್ ಟು ಗೊತ್ತು ನನಗೆ, ಎ ಈಸ್ ಈಕ್ವಲ್ ಟು 5 4 2, ಪಿ ಈಸ್ ಈ ಈಕ್ವೇಷನ್. ಸೊ ಎ ಪಿ ಈಸ್ ಈಕ್ವಲ್ ಟು ಏನಾಗುತ್ತೆ ಅಲ್ಲಿಗೆ, -1 ಪ್ಲಸ್ 2 ಲ್ಯಾಂಬ್ಡಾ -5, ನೆಕ್ಸ್ಟು 3 ಪ್ಲಸ್ 3 ಲ್ಯಾಂಬ್ಡಾ -4, 1 ಮೈನಸ್ ಲ್ಯಾಂಬ್ಡಾ -2. ದೇರ್ಫೋರ್ ಎ ಪಿ ಈಸ್ ಈಕ್ವಲ್ ಟು ಏನು ಬಂತಲ್ಲಿಗೆ, ಎ ಪಿ ಈಸ್ ಈಕ್ವಲ್ ಟು -6 ಪ್ಲಸ್ 2 ಲ್ಯಾಂಬ್ಡಾ 3 ಲ್ಯಾಂಬ್ಡಾ -1, ಇಲ್ಲಿ ಬಂದಾಗ ಮೈನಸ್ ಲ್ಯಾಂಬ್ಡಾ -1. ಓಕೆನಾ, ಸೊ ಇದು ಎ ಪಿ ಗೊತ್ತು. ದೆನ್ ಈ ವೆಕ್ಟಾರಿಂದ ಬಿ ಬಾರ್ ಈಸ್ ಈಕ್ವಲ್ ಟು ಏನು ಗೊತ್ತು ನನಗೆ, ಬಿ ಬಾರ್ ಈಸ್ ಈಕ್ವಲ್ ಟು 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಮೈನಸ್ ಕೆ ಕ್ಯಾಪ್. ಹಿಯರ್ ಕ್ವಶನ್ ಏನು ಬೈ ಡಯಾಗ್ರಾಮ್. ಸೊ ಹಿಯರ್ ಎ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಬಾರ್. ದೇರ್ಫೋರ್ ಏನು ಬರೀಬೋದು, ಎ ಪಿ ಡಾಟ್ ಬಿ ಬಾರ್ ಈಸ್ ಈಕ್ವಲ್ ಟು 0. ಡಾಟ್ ಪ್ರಾಡಕ್ಟ್ ಅಂದರೆ ಮಾಡ್ತೀನಿ, ಕೋಎಫಿಷಿಯಂಟ್ಸ್ ಪ್ರೊಡಕ್ಟ್ ಸಮ್. ಫಸ್ಟ್ ಕೋಎಫಿಷಿಯಂಟ್ ಯಾರು, -6 ಪ್ಲಸ್ 2 ಲ್ಯಾಂಬ್ಡಾ ಪ್ರೊಡಕ್ಟ್ ವಿತ್ ಫಸ್ಟ್ ಕೋಎಫಿಷಿಯಂಟ್ ವಿಚ್ ಈಸ್ 2. ಅರ್ಥ ಇದು. ಸೊ ಇದ್ರದ್ದು ಫಸ್ಟ್ ವ್ಯಾಲ್ಯೂ, ಇದ್ರದ್ದು ಫಸ್ಟ್ ವ್ಯಾಲ್ಯೂ, ಇವರಿಬ್ಬರು ಪ್ರೊಡಕ್ಟ್. ನೆಕ್ಸ್ಟ್ ಪ್ಲಸ್ ಇದು ಮತ್ತು ಇದರದ್ದು ಪ್ರೊಡಕ್ಟ್. ಕರೆಕ್ಟಾ? ಪ್ಲಸ್ ನೆಕ್ಸ್ಟ್ ಥರ್ಡ್ ಕೋಎಫಿಷಿಯಂಟ್ ಇದ್ರದ್ದು ಪ್ರೊಡಕ್ಟ್. ಕರೆಕ್ಟಾ? ಸೊ ಅಲ್ಲಿ ಸಬ್ಟ್ರಾಕ್ಷನ್ ಮಾಡಿದ್ರೆ ಆಗುತ್ತೆ ಅಲ್ಲಿಗೆ, ಪ್ಲಸ್ ನೆಕ್ಸ್ಟ್ ಒನ್ ಏನು, 3 ಲ್ಯಾಂಬ್ಡಾ -1 ಟೈಮ್ಸ್ ಆಫ್ 3 ಪ್ಲಸ್ ಮೈನಸ್ ಲ್ಯಾಂಬ್ಡಾ -1 ಟೈಮ್ಸ್ ಆಫ್ -1 ವಿಚ್ ಈಸ್ ಈಕ್ವಲ್ ಟು ಏನು, 0. ಇದನ್ನ ಯೂಸ್ ಮಾಡಿದಾಗ ಅಲ್ಲಿಗೆ -12 ಪ್ಲಸ್ 4 ಲ್ಯಾಂಬ್ಡಾ ಪ್ಲಸ್ 9 ಲ್ಯಾಂಬ್ಡಾ -3 ಪ್ಲಸ್ ಲ್ಯಾಂಬ್ಡಾ ಪ್ಲಸ್ 1 ವಿಚ್ ಈಸ್ ಈಕ್ವಲ್ ಟು 0. ಅಲ್ಲಿಗೆ 4 ಪ್ಲಸ್ 1 14 ಲ್ಯಾಂಬ್ಡಾ -14 ಈಸ್ ಈಕ್ವಲ್ ಟು 0. ದೇರ್ಫೋರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಸಿಕ್ತು ಅಂದರೆ ಲ್ಯಾಂಬ್ಡಾ ವ್ಯಾಲ್ಯೂ ತಗೊಂಡೋಗಿ ಇದು ಸಬ್ಟ್ರಾಕ್ಷನ್ ಮಾಡಿದೆ, ಪಿ ಒಳಗೆ ಸಬ್ಟ್ರಾಕ್ಷನ್ ಮಾಡಿದರೆ ಈ ಪಿ ವ್ಯಾಲ್ಯೂ ಸಿಗುತ್ತೆ ನನಗೆ ಅಲ್ಲಿಗೆ. ಸೊ ದೇರ್ಫೋರ್ ಪಿ ಈಸ್ ಈಕ್ವಲ್ ಟು ಏನಾಯ್ತು ಈಗ, ದೇರ್ಫೋರ್ ಪಿ ಈಸ್ ಈಕ್ವಲ್ ಟು ಏನಾಯ್ತು ಅಲ್ಲಿಗೆ, -1 ಪ್ಲಸ್ 2 ಇಂಟು ಲ್ಯಾಂಬ್ಡಾ ವ್ಯಾಲ್ಯೂ 1, 3 ಪ್ಲಸ್ 3 ಇಂಟು ಲ್ಯಾಂಬ್ಡಾ ವ್ಯಾಲ್ಯೂ 1, 1 ಮೈನಸ್ ಲ್ಯಾಂಬ್ಡಾ ವ್ಯಾಲ್ಯೂ 1 ವಿಚ್ ಈಸ್ ಈಕ್ವಲ್ ಟು, ಸೊ ಪಿ ಆಫ್ ವ್ಯಾಲ್ಯೂ ಏನು, 2 ಪ್ಲಸ್ 1 ಪ್ಲಸ್ 6 ಪ್ಲಸ್ 0 ಅಂದರೆ 1 6 0. ಸೊ ಪಿ ಪಾಯಿಂಟ್ ಸಿಕ್ತು. ನೆಕ್ಸ್ಟ್ ನನಗೆ ಕ್ವಶನ್ ಏನು ಕೇಳಿದ್ದೇನೆ ಈಗ, ಕ್ವಶನಲ್ಲಿ ಪಿ ಸಿಕ್ಕ ಮೇಲೆ ಪಿ ಈಸ್ ಆಲ್ಫಾ ಕಮ ಬೀಟಾ ಕಮ ಗಾಮ. ಸೊ ಅಲ್ಲಿಗೆ ಪ್ರೊಜೆಕ್ಷನ್ ಆಫ್ ಆಲ್ಫಾ ಬೀಟಾ ಗಾಮ ಆನ್ 6 2 3. ಓಕೆನಾ, ಸೊ ಅಲ್ಲಿಗೆ ಪಿ ಸಿಕ್ಕಿದೆ ವಿಚ್ ಈಸ್ ಈಕ್ವಲ್ ಟು ಯಾರಿದು, ಆಲ್ಫಾ ಕಮ ಬೀಟಾ ಕಮ ಗಾಮ.
ಸೊ ಕ್ವಶನಲ್ಲಿ ಏನು ಕೇಳಿದಾನೆ, ಪ್ರೊಜೆಕ್ಷನ್ ಆಫ್ alpha I cap nothing but 1 I cap plus beta j cap nothing but 6k cap plus 0k cap on projection of 160 on ಯಾವ ವ್ಯಾಲ್ಯೂ ಕೇಳಿದಾನೆ, on a vector 6 2 3 6 I cap 2 j cap 3k cap on 6 I cap plus 2 j cap plus 3k cap is ಫಾರ್ಮುಲಾ ಏನು, ಇದು ನೋಡೋಕ್ಕೆ ಯಾವ ಥರ ಇದೆ, ಪ್ರೊಜೆಕ್ಷನ್ ಆಫ್ ಎ ಬಾರ್ ಆನ್ ಬಿ ಬಾರ್ ಥರ ಇದ್ದಾನೆ. ಸೊ ಪ್ರೊಜೆಕ್ಷನ್ ಆಫ್ ಎ ಬಾರ್ ಆನ್ ಬಿ ಬಾರ್ ಏನು, ವಿಚ್ ಈಸ್ ಎ ಬಾರ್ ಡಾಟ್ ಬಿ ಬಾರ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್. ಸೊ ಇದನ್ನು ಯೂಸ್ ಮಾಡಿದಾಗ ಎ ಬಾರ್ ಡಾಟ್ ಬಿ ಬಾರ್ ಇವಾಗ ಡಾಟ್ ಪ್ರಾಡಕ್ಟ್ ಏನಾಗುತ್ತೆ ಅಲ್ಲಿಗೆ 1 ಇಂಟು 6 ಪ್ಲಸ್ 6 ಇಂಟು 2 ಪ್ಲಸ್ 0 ಇಂಟು 3 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಏನು ಅಂಡರ್ ರೂಟ್ ಆಫ್ 6 square 36 plus 2 square 4 plus 3 square is 9 which is equal to ಎಷ್ಟು ಆಯ್ತು ಅಲ್ಲಿಗೆ, which is equal to 6 plus 12 which is 18 divided by 36 49 which is 7. So answer is 18 by 7. Answer is 18 by 7 which is option 3, 18 by 7. Okay, thank you.